ಯಪ್ಪ ಏನ್ ಗುರು ಇದು ಟಾಕ್ಸಿಕ್ ಫಿಲಂ ನ ಟ್ರೈಲರ್ ಹೀಗಿದೆ. ರಾಯನ ವರ್ಡ್ ಫುಲ್ ವೈಲೆನ್ಸ್ ಬ್ಲಡ್ ಇಂದಾನೆ ತುಂಬಿದೆ. ಮತ್ತೆ ಲಾಸ್ಟ್ ಅಲ್ಲಿ ಕೊಟ್ಟಿರುವಂತ ಡಬಲ್ ಆಕ್ಟಿಂಗ್ ಟ್ವಿಸ್ಟ್ ಎಲ್ಲ ನೋಡ್ತಾ ಇದ್ರೆ ಇದು ಮಾರ್ಕೋ ಅನಿಮಲ್ ಈ ಎಲ್ಲಾ ಫಿಲಂ ನ ಅಪ್ಪ ಅನ್ನುವಷ್ಟು ಬ್ರೂಟಲ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇದರ ವಿಜುವಲ್ಸ್ ಹಾಲಿವುಡ್ ರೇಂಜ್ ಅಲ್ಲಿ ಇದ್ದು ಥಿಯೇಟರ್ ನ ಬಿಗ್ ಸ್ಕ್ರೀನ್ ಎಫೆಕ್ಟ್ ಗೆ ಇದು ಹಬ್ಬ ಆಗೋದಂತೂ ಗ್ಯಾರಂಟಿ. ಅಷ್ಟೇ ಅಲ್ಲ, ಇದರಲ್ಲಿ ಇರುವಂತ ಸೀಕ್ರೆಟ್ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಂಟೆಂಟ್ ರೀಚ್ ಆಗೋದಕ್ಕೋಸ್ಕರ ಒಂದು ಲೈಕ್ ಕೊಡಿ. ಇನ್ನು ಇದರಲ್ಲಿ ತೋರಿಸಿರೋ ಆಕ್ಷನ್ ಸೀಕ್ವೆನ್ಸ್ ಸಖತ್ ವೈಲೆನ್ಸ್ ಆಗಿದ್ದು ಯಶ್ ಅವರ ಸ್ಟೈಲ್ ಸ್ವ್ಯಾಗ್ ಎದ್ದು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ತೋರಿಸಿರೋ ಹಾಗೆ ವಿಜುವಲ್ಸ್, ಆ ಪ್ಲೈನ್ ಆಕ್ಷನ್ ಸೀಕ್ವೆನ್ಸ್, ಕಾರ್ ಚೇಸ್, ಸರ್ಕಸ್ ಫೈಟ್, ಚೈನಾ ಸೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಇವರು ಈ ಸಲ ಇಂಡಿಯಾ ಮಾತ್ರ ಅಲ್ಲ ಗ್ಲೋಬಲ್ನೇ ಅಕ್ವೈರ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಮತ್ತೆ ಅಷ್ಟು ಅಟ್ಯಾಕ್ ಇವರ ಮೇಲೆ ಆಗ್ತಾ ಇದೆ, ಅದು ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಆಗ್ತಾ ಇದೆ ಅಂತಂದ್ರೆ ರಾಯ ಎಷ್ಟು ದೊಡ್ಡ ಗ್ಯಾಂಗ್ಸ್ಟರ್ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಅವರು ಅದಕ್ಕೋಸ್ಕರ ಏನೇನ್ ಮಾಡಿದಾನೆ ಅನ್ನೋ ಪಾಯಿಂಟ್ ತುಂಬಾ ಕ್ಯೂರಿಯಸ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಯಶ್ ಅವರ ಡಬಲ್ ಆಕ್ಟಿಂಗ್ ಈ ಫಿಲಂ ಕ್ರೇಜ್ ನ ಡೆಫಿನೆಟ್ಲಿ ಪೀಕ್ಗೆ ತಗೊಂಡು ಹೋಗೋದಂತೂ ಗ್ಯಾರಂಟಿ. ನಾನಂತೂ ಲಾಸ್ಟ್ ಸೀನ್ ನೋಡಿ ಶಾಕ್ ಆಗೋದೆ. ಅದಕ್ಕೆ ಅನ್ಸುತ್ತೆ ಯಶ್ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಿಯರ್ಡ್ ನ ಹೈಡ್ ಮಾಡ್ಕೊಂಡು ಓಡಾಡ್ತಾ ಇದ್ದಿದ್ದು. ಮತ್ತೆ ಇದರಲ್ಲಿ ಯಶ್ ಅವರು ರಾಯನಾಗಿ 2 ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಯಂಗ್ ಏಜ್ ಅಲ್ಲಿ ಅಂದ್ರೆ ಬರ್ತ್ಡೇ ಟೀಸರ್ ಅಲ್ಲಿ ನಾವು ನೋಡಿದ್ವಲ್ಲ ಹಾಗೆ, ಇನ್ನೊಂದು ಸ್ವಲ್ಪ ಏಜ್ ಆಗಿ ಅಂದ್ರೆ ಇವಾಗ ನೋಡಿದ್ವಲ್ಲ ಹಾಗೆ. ಅಷ್ಟೇ ಅಲ್ಲ, ಈ ಟೀಸರ್ ನಮ್ಗೆ ಈ ಫಿಲಂ ಒಂದ್ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಫಿಲಂ ಅಂತಾನೂ ತೋರಿಸ್ಕೊಟ್ಟಿದೆ. ಮತ್ತೆ ಇದರಲ್ಲಿ ಇರುವಂತ ಡೈಲಾಗ್ ಇಟ್ ಓವರ್ ವೆನ್ ಐ ಸೇ ಇಟ್ ಓವರ್ ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್ ಅಂದ್ರೆ ರಾಯನ ಆಟಿಟ್ಯೂಡ್ ನಾನು ಅನ್ನೋದು ಎಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಲಾಸ್ಟ್ ಅಲ್ಲಿ ಬರುವಂತ ಡೈಲಾಗ್ ಐ ಆಮ್ ಹೋಮ್ ಡ್ಯಾಡಿ ಅನ್ನೋದು ಕೂಡ ಇಲ್ಲಿ ಕ್ಯೂರಿಯಸ್ ನ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂದ್ರೆ ಬರ್ತ್ಡೇ ಟೀಸರ್ ಅಲ್ಲಿ ಡ್ಯಾಡಿ ಸೋಮ್ ಅಂತ ಇದ್ದಿದ್ದು ಇವಾಗ ಐ ಆಮ್ ಹೋಮ್ ಡ್ಯಾಡಿ ಅಂತ ಆಗಿದೆ. ಸೊ ಇಲ್ಲೊಂದು ಬಿಗ್ ಸಗ ಎದ್ದು ಕಾಣಿಸುತ್ತೆ. ಇನ್ನು ಈ ಟೀಸರ್ ಇಂದ ದುರಂಧರ್ ಫಿಲಂಗೆ ಒಂದು ದೊಡ್ಡ ವಾರ್ನಿಂಗ್ ಮೆಸೇಜ್ ನೇ ಪಾಸ್ ಮಾಡಿದ್ದಾರೆ. ಅದೇನಂತಂದ್ರೆ ಹ್ಯಾವ್ ಸಮ್ ಮ್ಯಾನರ್ಸ್ ಅನ್ನೋದು. ಇದು ಡೆಫಿನೆಟ್ಲಿ ಫಿಲಂ ನ ಡೈಲಾಗ್ ಆದ್ರೂ ಕೂಡ ಇಂಡೈರೆಕ್ಟ್ ಆಗಿ ಬಾಲಿವುಡ್ಗೆ ಅಂದ್ರೆ ದುರಂಧರ್ ಫಿಲಂಗೆ ಹೇಳಿರೋ ತರನೇ ಇದೆ. ಅಷ್ಟೇ ಅಲ್ಲ, ಇಷ್ಟು ದಿನ ದುರಂಧರ್ ಅಂತಿದ್ದವರೆಲ್ಲ ಇನ್ ಮುಂದೆ ಟಾಕ್ಸಿಕ್ ಅನ್ನೋ ಹಾಗೆ ಆಗಿದೆ. ಜೊತೆಗೆ ಈ ಟ್ರೈಲರ್ ಇಂದ ನಮ್ಮ ಕನ್ನಡದ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಪಕ್ಕ. ಹಾಗೆ ವರ್ಲ್ಡ್ ವೈಡ್ ಟಾಕ್ಸಿಕ್ ಅವನ್ನ ಅಫಿಷಿಯಲ್ ಆಗಿ ಇವತ್ತಿಂದ ಸ್ಟಾರ್ಟ್ ಮಾಡಿದೆ. ಮತ್ತೆ ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಫಸ್ಟ್ ಇದಕ್ಕೆ ಅನಿರುದ್ಧ್ ಅವರು ಕೂಡ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬಂದಿತ್ತು. ಆದ್ರೆ ಇವಾಗ ರವಿ ಬಸ್ರೂರ್ ಅವರು ಅದಕ್ಕೂ ಬೆಟರ್ ಆಗಿನೇ ಡೆಲಿವರ್ ಮಾಡಿದ್ದಾರೆ. ಹಾಗೆ ಗೀತು ಮೋಹನ್ ದಾಸ್ ಅವರ ಇಮ್ಯಾಜಿನೇಷನ್ ಒಂದೊಂದು ವಿಜುವಲ್ಸ್ ಅಲ್ಲೂ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಇದಕ್ಕೆ ಯಶ್ ಅವರ ಸ್ಟೋರಿ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಇನ್ನು ಇದರಲ್ಲಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂತ ನೋಡೋದಾದ್ರೆ, ನಿನ್ನೆ ತಾನೇ ಫಿಲಂ ಟೀಮ್ ಟಾಕ್ಸಿಕ್ ನ ವಿಕಿಪೀಡಿಯಾನ ಅಪ್ಡೇಟ್ ಮಾಡಿದೆ. ಇದರಲ್ಲಿ ಟೊವಿನೋ ಥಾಮಸ್ ಅವರ ನೇಮ್ ಕೂಡ ಇನ್ಕ್ಲೂಡ್ ಆಗಿದೆ. ಆದ್ರೆ ಇವರ ನೇಮ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಎರಡನೆಯದು 5 ಮೆಂಬರ್ಸ್ ಹೀರೋಯಿನ್ ಇದ್ರೂ ಕೂಡ ಯಾರ ಒಬ್ರು ಕ್ಯಾರೆಕ್ಟರ್ನು ಕೂಡ ಇದರಲ್ಲಿ ತೋರಿಸಿಲ್ಲ. ಯಾಕೆ, ಅಷ್ಟೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ ಇವ್ರದ್ದು ಅನ್ನೋದು. ಮೂರನೆಯದು ಯಂಗ್ ಯಶ್ ಅವರು ಅವರ ಅಪ್ಪನ ವಿರುದ್ಧ ಬರೋದಕ್ಕೆ ಕಾರಣ ಏನು ಅನ್ನೋದು. ಫೈನಲಿ ಟಾಕ್ಸಿಕ್ ನ ರಾಯನ ಟೀಸರ್ ನಿಮ್ಗೆ ಹೇಗೆ ಅನ್ನಿಸ್ತು? ಇದು ದುರಂಧರ್ ಫಿಲಂಗೆ ಟಕ್ಕರ್ ಕೊಡುತ್ತಾ? ಯಶ್ ಅವರ ಕ್ರೇಜ್ ಹೇಗಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೆಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.